ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಮ್ಮನ ಕೈರುಚಿ. ಇವತ್ತು ನಾವು ಮಾಡೋಕ್ಕೆ ಹೊರಟಿರೋ ರೆಸಿಪಿ ಬಂದು ರವೆ ಇಡ್ಲಿ. ಬನ್ನಿ ನೋಡೋಣ ಈ ಟೇಸ್ಟಿಯಾದ ಮತ್ತು ರುಚಿಯಾದ ರವೆ ಇಡ್ಲಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ. ಒಂದು ಬೌಲ್ ತಗೊಳ್ಳಿ, 2 ಕಪ್ ರವೆ ತಗೊಳ್ಳಿ, ಹುರಿದಿಟ್ಕೊಂಡಿರೋ ಅಂಥ ರವೆ ಇದು. ಮತ್ತು ಇದಕ್ಕೆ 2 ಕಪ್ಪಿಗೆ 3 ಕಪ್ಪು ಮೊಸರು ತಗೊಳ್ಳಿ. ಚೆನ್ನಾಗಿ ಕಲಸಿ ಇದನ್ನ. ಆಲ್ರೆಡಿ ಇದಕ್ಕೆ ಮಸಾಲೆ ಎಲ್ಲ ಬೆರೆಸಿರೋ ಅಂಥ ರವೆ ಅದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ನೀಟಾಗಿ ರವೆ ಜೊತೆ ಹೊಂದ್ಕೋಬೇಕು. ಮಿಕ್ಸ್ ಮಾಡಿದಾದಮೇಲೆ ಆಲ್ಮೋಸ್ಟ್ ಈ ಥರ ಕಾಣಿಸುತ್ತೆ. ಈಗ ಇದನ್ನು ಒಂದು 10 ಮಿನಿಟ್ಸ್ ಸೈಡಲ್ಲಿ ಇಡೋಣ, ಸೊ ದಟ್ ರವೆ ನೀಟಾಗಿ ಮೊಸರು ಜೊತೆ ಹೊಂದ್ಕೊಳ್ಳುತ್ತೆ. ಈಗ ಒಂದು ಕುಕ್ಕರ್ ತೊಗೊಳ್ಳೋಣ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಸ್ವಲ್ಪ ಕುದಿಯೋದಕ್ಕೆ. 10 ಮಿನಿಟ್ಸ್ ಆಗಿದೆ. ಈಗ ನೋಡೋದಕ್ಕೆ ಈ ಥರ ಇದೆ, ಚೆನ್ನಾಗಿ ಹೊಂದ್ಕೊಂಡಿದೆ ಮೊಸರು ಜೊತೆ ರವೆ. ಈಗ 1 ಕಪ್ಪಷ್ಟು ರವೆ ತೊಗೊಳ್ಳೋಣ, ಮತ್ತು 1 ಕಪ್ಪಷ್ಟು 1ರಿಂದ 1/4 ಕಪ್ಪಷ್ಟು ಮೊಸರು ತೊಗೊಳ್ಳೋಣ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದು ನೀಟಾಗಿ ಹೊಂದ್ಕೋಬೇಕು ರವೆ ಜೊತೆ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಗಟ್ಟಿ ಅನಿಸಿದ್ರೆ. ಈಗ ಇಡ್ಲಿ ಬಟ್ಲಿಗೆ ಎಣ್ಣೆ ಸವರ್ಕೊಳ್ಳೋಣ ನೀಟಾಗಿ. ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋವಂಥ ರವೆ ಇಡ್ಲಿ ಮಿಶ್ರಣನ ಹಾಕೋಣ. ನೀಟಾಗಿ ಹಾಕಿ ಸ್ಪ್ರೆಡ್ ಮಾಡಿ. ತುಂಬ ಜಾಸ್ತಿ ಹಾಕೋಕ್ಕೂ ಹೋಗಬೇಡಿ, ಬಿಕಾಸ್ ಇದು ಉಬ್ಬುತ್ತೆ, ಉಬ್ಬಿದಾಗ ಎಲ್ಲ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಈಗ ಎಲ್ಲ ಇಡ್ಲಿ ಬಟ್ಲಿಗೂ ಹಾಕ್ಕೊಂಡು ರೆಡಿಯಾಗಿದೆ. ಹೀಗೆ ಕಾಣುತ್ತೆ. ಹೀಗೆ ನೀಟಾಗಿ ಜೋಡಿಸ್ಕೊಬೇಕು, ಸೊ ದಟ್ ಒಂದಕ್ಕೊಂದು ಸ್ಟಿಕ್ ಆಗದೆ ಇರೋ ಥರ. ಈಗ ಕುಕ್ಕರಲ್ಲಿ ನೀರು ಕುದಿ ಬಂದಿದೆ. ಇಡ್ಲಿ ಬಟ್ಲು ರೆಡಿ ಆಗಿರೋದನ್ನ ತಗೊಂಡು ಕುಕ್ಕರ್ ಒಳಗಿಡೋಣ. ಕುಕ್ಕರ್ ಒಳಗೆ ಇಟ್ಟಾಯಿತು. ಒಂದು 15ರಿಂದ 20 ನಿಮಿಷ ಸ್ವಲ್ಪ ಜೋರೂರಿನಲ್ಲಿ ಬೇಯಿಸ್ಕೊಳ್ಳೋಣ. ನಂತರ 5 ಮಿನಿಟ್ಸ್ ಸಿಮ್ಮಲ್ಲಿಡಿ. ಈಗ ಇಡ್ಲಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇದನ್ನು ಚಟ್ನಿ ಜೊತೆ ಟೇಸ್ಟ್ ಮಾಡಿ. ಬನ್ನಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. 1 ಕಪ್ ಕಾಯಿ ತಗೊಳ್ಳೋಣ, ಹಚ್ಚಿರೋಂಥ ಕಾಯಿ. 2 ಕಾಳು ಮೆಣಸು ಹಾಕ್ಕೊಳ್ಳೋಣ. 1 ಇಂಚ್ ಹುಣಸೆ ಹಾಕ್ಕೊಳ್ಳೋಣ, ತೊಳೆದಿಟ್ಕೊಂಡಿರೋಂಥದ್ದು. 1 ಇಂಚಷ್ಟು ಶುಂಠಿ ಹಾಕ್ಕೊಳ್ಳೋಣ. 1-2 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. 1-3 ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಹಸಿ ಮೆಣಸಿನ್ಕಾಯಿ. ಸ್ವಲ್ಪ 1/4 ಬಟ್ಲಷ್ಟು ಕಡಲೆ ಹಾಕ್ಕೊಳ್ಳೋಣ, ಹುರ್ಗಡಲೆ. ಸ್ವಲ್ಪ 1-2 ಕಡ್ಡಿಯಷ್ಟು ಕೊತ್ತಂಬರಿ ಹಾಕ್ಕೊಳ್ಳೋಣ.
ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೂ ರುಬ್ಬೇಡಿ, ಒಂದು ಸ್ವಲ್ಪ ತರಿ ತರಿ ಇರಲಿ, ಸೊ ದಟ್ ಟೇಸ್ಟಿಯಾಗಿರುತ್ತೆ. ಈಗ ಒಂದು ಕಡಾಯಿ ತಗೊಳ್ಳಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ನಂತರ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಈಗ ಒಗ್ಗರಣೆ ರೆಡಿ ಆಯಿತು. ಚಟ್ನಿ, ರುಬ್ಬಿರೋ ಅಂಥ ಚಟ್ನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಟ್ನಿ ಚೆನ್ನಾಗಿ ರುಬ್ಬಬೇಕು, ತುಂಬ ನುಣ್ಣಗೂ ರುಬ್ಬಾರ್ದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಗಟ್ಟಿ ಅನಿಸಿದ್ರೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ಒಗ್ಗರಣೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ಸೊ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿದೆ ಅಂತ. ಈಗ ಟೇಸ್ಟಿಯಾದ ಇಡ್ಲಿ ಮತ್ತು ಚಟ್ನಿ ರೆಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಳಿ ಟೇಸ್ಟ್ ಹೇಗಿತ್ತು ಅಂತ. ರವೆ ಇಡ್ಲಿ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕಿದ್ದಲ್ಲಿ ಹೇಳಿ, ನಾವು ರವೆ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.